Namaskara Nama Yoshaktige and I welcome you all to Arun Explains 5. I school going. Ramu cricket playing. I YouTube watching. My mother is chai giving. My students are English speaking. Do you too make these kind of mistakes when you communicate in English? ಸ್ನೇಹಿತರೆ, ಈ ರೀತಿ ವಾಕ್ಯಗಳನ್ನ ಮಾಡೋದನ್ನ ನೀವು ಸಹಜವಾಗಿ ನೋಡಿರ್ತೀರಿ, ಕಂಡಿರ್ತೀರಿ. ನಾನಂತೂ ಶಾಲೆಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಬಹಳಷ್ಟು ನೋಡೇನಪ್ಪ. ಇದು ತಪ್ಪಲ್ಲ, ಇದಕ್ಕೆ ಪ್ರಾಕ್ಟೀಸ್ ಬೇಕು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಪ್ಯಾಟರ್ನ್ಸ್. ಅದಕ್ಕೆ ನಾವೇನಂತೇವಿ SOV ಸ್ಟ್ರಕ್ಚರ್ ಅಂತಂತೇವಿ ಅಥವಾ SOV ಫಾರ್ಮುಲಾ ಅಂತಂತೇವಿ. ನಾವು ಮಾತೃಭಾಷೆ ಮಾತಾಡುವಾಗ ಸಹಜವಾಗಿ ಮಾತಾಡ್ತೇವೆ. ಹೆಂಗೆ ಮಾತಾಡ್ತೇವೆ ನೋಡ್ರಿ, ಅರುಣ್ ಸರ್ ಇಂಗ್ಲೀಷ್ ಕಲಿಸುತ್ತಿದ್ದಾರೆ ಅಥವಾ ಅರುಣ್ ಸರ್ ಇಂಗ್ಲೀಷ್ ಭಾಷೆಯನ್ನು ಕಲಿಸುತ್ತಿದ್ದಾರೆ. ಇದು ಸಹಜವಾಗಿ ಕಣ್ಣನಾಗೈತಿ, ಇದು ನೀವು ತಿಳ್ಕೊಂಡ್ರಿ. ಇದೇ ರೀತಿ ಬೇರೆ ಸೆಂಟೆನ್ಸ್ಗಳು ನೋಡೋಣ್ರಿ. ಈಗ ನೀವು ಹೇಳ್ಕೊತೀರಿ, ಏನಂತ ಹೇಳ್ಕೊತೀರಿ? ನಾನು ಯೂಟ್ಯೂಬನ್ನು ನೋಡುತ್ತಿದ್ದೇನೆ. ಹೌದಾ? ಈಗ ಸ್ಪೆಷಲ್ ಇನ್ನೊಂದು ಸೆಂಟೆನ್ಸ್ ಮಾಡಿರಿ. ನನ್ನ ತಮ್ಮ ಆಟ ಆಡುತ್ತಿದ್ದಾನೆ. ಓಕೆ, ಅವನು ಶಾಲೆಗೆ ಹೋಗುತ್ತಿದ್ದಾನೆ. ಓಕೆ, ಇವನು ಮನೆಯಲ್ಲಿ ಜಗಳವಾಡುತ್ತಿದ್ದಾನೆ. ಪಕ್ಕದ ಮನೆ ಮೀನಾ ಓಡಿ ಹೋಗುತ್ತಿದ್ದಾಳೆ. ಓಕೆ, ಇದೆಲ್ಲ ನಾವು ಸಹಜವಾಗಿ ಮಾತಾಡ್ತೇವೆ. ಭಾರತ ದೇಶದಲ್ಲಿ ನಾವು ಸುಮಾರು ಲ್ಯಾಂಗ್ವೇಜನ್ನು ಮಾತಾಡ್ತೇವೆ. ಸುಮಾರು ಲ್ಯಾಂಗ್ವೇಜ್ ಅಂತಂದ್ರೆ ಅದನ್ನು ಮಾತೃಭಾಷೆ ಕನ್ನಡ ಇರ್ಬೋದು, ಮರಾಠಿ, ಹಿಂದಿ, ಆಮೇಲೆ ತೆಲುಗು, ತಮಿಳ್, ಕೊಂಕಣಿ, ಇವೆಲ್ಲ ಭಾಷೆಗಳಲ್ಲಿ ಅಪ್ಲೈ ಆಗೋದು ಒಂದೇ ಸೂತ್ರ. ಅದ್ಯಾವ ಸೂತ್ರಪ್ಪ? SOV. ಎಸ್ ಅಂತಂದ್ರೆ ಸಬ್ಜೆಕ್ಟ್, ಸಬ್ಜೆಕ್ಟ್ ಅಂದ್ರೆ ಕರ್ತೃ, O ಅಂತಂದ್ರೆ ಆಬ್ಜೆಕ್ಟ್, ಆಬ್ಜೆಕ್ಟ್ ಅಂತಂದ್ರೆ ಕರ್ಮ, V ಅಂತಂದ್ರೆ ವರ್ಬ್ ಅಂತಂದ್ರೆ ಕ್ರಿಯಾಪದ. ಇವು ಮೂರು ನೀವು ತಿಳ್ಕೊಂಬಿಟ್ರಿ. ಸೆಂಟೆನ್ಸ್ಗಳನ್ನು ಹೇಳಿದ್ನಿ. ಇನ್ನೊಂದ್ಸಲ ಸೆಂಟೆನ್ಸ್ಗಳನ್ನ ಹೇಳ್ತೀನಿ, ಜಸ್ಟ್ ನೋಡ್ರಿ. ನಾನು ಯೂಟ್ಯೂಬ್ ನೋಡುತ್ತಿದ್ದೇನೆ. ಐ ಅನ್ನೋದೇನಪ್ಪ? ಸಬ್ಜೆಕ್ಟ್. ಯೂಟ್ಯೂಬ್ ಅನ್ನೋದು ಆಬ್ಜೆಕ್ಟ್. ನೆಕ್ಸ್ಟ್ ನೋಡುತ್ತಿದ್ದೇನೆ ಅನ್ನೋದು ಕ್ರಿಯೆ. ಹೌದಾ? ಸೊ ಇದನ್ನು ನಾನು ಇಂಗ್ಲೀಷ್ನಾಗ ಹೇಳಬೇಕಪ್ಪ ಅಂತಂದ್ರೆ ಈ ರೀತಿ ಬರಂಗಿಲ್ಲ. ಇಂಗ್ಲೀಷ್ದಲ್ಲಿ ಅಂತಂದ್ರೆ ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸ್ ದೇ ಕೀಪ್ ದಿಸ್ ವರ್ಬ್ ಇನ್ ದ ಮಿಡಲ್ ಆಫ್ ದ ಸೆಂಟೆನ್ಸಸ್. ಅಂತಂದ್ರೆ ಬಹಳಷ್ಟು ಯುರೋಪಿಯನ್ ಕಂಟ್ರಿದಲ್ಲಿ ಈ ವರ್ಬ್ ಅನ್ನೋದು ಏನೈತಿಲ್ಲ, ಕ್ರಿಯಾಪದ, ಇದನ್ನ ವಾಕ್ಯದ ಮಧ್ಯದಲ್ಲಿ ಏನಕ್ಕೈತಪ್ಪ ಅಂತಂದ್ರೆ ಬಳಕೆ ಮಾಡ್ತಾರು. ಇಂಗ್ಲೀಷ್ದ ಬುನಾದಿ ಒಂದು ಸೂತ್ರ, ಒಂದು ಸೆಂಟೆನ್ಸ್ ಮಾಡ್ಬೇಕಪ್ಪ ಅನ್ನೊಂದು ಸೂತ್ರ ಏನೈತಪ್ಪ ಅಂತಂದ್ರೆ SVO ಅಂತ ಬರ್ತೈತಿ. ಸೊ ಎಸ್ ಅಂದ್ರೆ ಅಗೇನ್ ಸಬ್ಜೆಕ್ಟ್, V ಅಂತಂದ್ರೆ ವರ್ಬ್, O ಅಂತಂದ್ರೆ ಆಬ್ಜೆಕ್ಟ್. ಸೊ ಇದು ಒಂದು ಸೂತ್ರ ನೀವು ಅಪ್ಲೈ ಮಾಡಿಬಿಟ್ರೆ ನೀವು ಸೆಂಟೆನ್ಸನ್ನು ಮಾಡ್ಬೋದು. ಈಗ ಒಂದು ಕನ್ನಡ ಸೆಂಟೆನ್ಸ್ ಈ ಕಡೆ ಹೇಳಿರ್ತೀನಿ, ಇಂಗ್ಲೀಷ್ ಸೆಂಟೆನ್ಸ್ ಆ ಕಡೆ ನೀವು ಟ್ರಾನ್ಸ್ಲೇಟ್ ಮಾಡೋಕೆ ನೀವು ಟ್ರೈ ಮಾಡಿರಿ. ಅರುಣ್ ಸರ್ ವಾಲಿಬಾಲ್ ಆಡುತ್ತಿದ್ದಾರೆ. ಅರುಣ್ ಸರ್ ಸಬ್ಜೆಕ್ಟ್, ವಾಲಿಬಾಲ್ ಆಬ್ಜೆಕ್ಟ್, ಆಡುತ್ತಿದ್ದಾರೆ ವರ್ಬ್. ಇದನ್ನ ಎತ್ತಿ ಈ ಕಡೆ ಇಂಗ್ಲೀಷ್ನಾಗ ಇಡಬೇಕಪ್ಪ ಅಂದ್ರೆ ಏನಕ್ಕೈತಿ? ತಪ್ಪಕ್ಕೈತಿ. ಹೆಂಗೆ ತಪ್ಪಕ್ಕೈತಿ ನೋಡ್ರಿ? ಅರುಣ್ ಸರ್ ವಾಲಿಬಾಲ್ ಪ್ಲೇಯಿಂಗ್, ಇದು ತಪ್ಪಾಗ್ಬಿಡ್ತೈತಿ. ನೆಕ್ಸ್ಟ್ ನೋಡ್ರಿ, SOV ಫಾರ್ಮುಲಾ ಅಪ್ಲೈ ಮಾಡೈತಿ. ಆಮೇಲೆ ಇಲ್ಲಿ ನೋಡ್ರಿ SVO ಫಾರ್ಮುಲಾನ ಅಪ್ಲೈ ಮಾಡೈತಿ. ಸೊ ಎರಡು ಸೆಂಟೆನ್ಸ್ಗಳು ನೋಡಿದ್ರೆ ನಿಮ್ಗೆ ಏನಾಕೈತಿ? ಈಸಿ ವೇಗ್ನೆ ನೀವು ತಿಳಿತೈತಿ. ನಾ ಇಲ್ಲಿ ಕನ್ನಡನಾಗ ಮಾಡ್ತೇನೆ, ನೀವು ಇಂಗ್ಲೀಷ್ನಾಗ ಇದು ಮಾಡಕ್ಕೆ ಟ್ರೈ ಮಾಡ್ರಿ. ರಾಮನು ಇಡ್ಲಿ ತಿನ್ನುತ್ತಿದ್ದಾನೆ. ರಾಮ್ ಈಸ್ ಈಟಿಂಗ್ ಇಡ್ಲಿ. ರೋಮಾಳು ಕಾಲೇಜ್ಗೆ ಹೋಗುತ್ತಿದ್ದಾಳೆ. ರೋಮಾ ಈಸ್ ಗೋಯಿಂಗ್ ಟು ಕಾಲೇಜ್. ಸೊ ಇದೆರಡು ಎಕ್ಸಾಂಪಲ್ ಅರ್ಥ ಆಯ್ತಲ್ಲ ಸ್ನೇಹಿತರೆ? ನಾನು ಒಂದು ಎಕ್ಸಾಂಪಲನ್ನು ನನ್ನ ಬೋರ್ಡ್ ಹಿಂದ್ಗಡೆ ನಾನು ಬರ್ದೇನೆ, ಜಸ್ಟ್ ನೋಡ್ರಿ. ರೋಮಾ ಈಸ್ ಲರ್ನಿಂಗ್ ಇಂಗ್ಲಿಷ್. ರೋಮಾಳು ಆಂಗ್ಲ ಭಾಷೆಯನ್ನು ಕಲಿಯುತ್ತಿದ್ದಾಳೆ. ಇದು ಮುಂದುವರೆದ ವರ್ತಮಾನ ಕಾಲ. ಇಲ್ಲಿ ನಾನು ನಿಮ್ಗೇನು ಹೇಳ್ತೇನೆ, ಇಲ್ಲಿ ಸಬ್ಜೆಕ್ಟು, ಆಬ್ಜೆಕ್ಟು, ವರ್ಬನ್ನು ಗುರುತಿಸ್ತೀರಿ ಅಂತಂದ್ರೆ ನೀವು ಭಾಳ ಕ್ವಿಕ್ಕಾಗಿ ಗುರುತಿಸ್ತೀರಿ ಅಂತ ಅನ್ಕೊಂಡಿರ್ತೇನೆ. ಸೊ ನಾನು ನಿಮ್ಮ ಜೊತೆ ಗುರುತಿಸಕ್ಕೆ ಹೋಗ್ತೇನೆ, ಟ್ರೈ ಮಾಡಿರಿ. ಸೊ ರೋಮಾ ಅಂತ ಹೆಸರು ಬಂದಾಗ ಇದೇನಪ್ಪ? ಇದು ಸಬ್ಜೆಕ್ಟ್. ಏನ್ರಿದ? ಸಬ್ಜೆಕ್ಟ್. ಹೌದಾ? ನೆಕ್ಸ್ಟ್ ಈಸ್ ಲರ್ನಿಂಗ್ ಅಂತ ಏನೈತಲ್ಲ, ಈಸ್ ಲರ್ನಿಂಗ್ ಅನ್ನೋದೇನಪ್ಪ? ಇದು ವರ್ಬ್. ಏನ್ರಿದ? ವರ್ಬ್. ಈಸ್ ಲರ್ನಿಂಗ್ ಅನ್ನೋದು ವರ್ಬ್. ನೆಕ್ಸ್ಟ್ ಇಂಗ್ಲೀಷ್ ಅನ್ನೋದೇನಪ್ಪ? ಇಲ್ಲಿ ಒಂದು ಆಬ್ಜೆಕ್ಟ್. ಸೊ ಅದನ್ನು ನಾನು ಇಲ್ಲಿ ಬರಿತೀನಿ, ಇಲ್ಲಿ ಬರಿತೀನಿ. ಇದೇನಪ್ಪ ಅಂತಂದ್ರೆ ಇಂಗ್ಲೀಷ್ ಭಾಷೆನ ನಾವು ಮಾತಾಡಬೇಕಪ್ಪ ಅಂತಂದ್ರೆ ನಾವು ಬಳಕೆ ಮಾಡುವಂಥ ಒಂದು ಸೂತ್ರ ಅಂತ ನಾನು ಅನ್ಕೊಂಡಿರ್ತೇನೆ. ಸ್ನೇಹಿತರೆ, ಒಂದು ವಾಕ್ಯನ ನೀವು ಓದಿದಾಗ ಅಲ್ಲಿ ಮೊದಲಿಗೆ ಬರೋದನ್ನೆಲ್ಲ ನೀವು ಕರ್ತೃ, ಆ ಕರ್ತೃ ಜಾಗದಲ್ಲಿರುವಂಥ ಪ್ರೊನೌನ್ಸ್ ಇರ್ಬೋದು, ಪ್ಲೇಸಸ್ ಇರ್ಬೋದು, ಅಥವಾ ನೌನ್ಸ್ ಇರ್ಬೋದು. ಓಕೆ, ಇವೆಲ್ಲ ನೀವೇನು ತಿಳ್ಕೊಂಡ್ಬಿಡ್ತೀರಪ್ಪ ಅಂದರೆ ಎಲ್ಲ ಸಬ್ಜೆಕ್ಟ್ ಅಂತ ನೀವು ತೊಗೋತೀರಿ. ಅದಕ್ಕೆ ನಾನು ಒಂದು ಸೆಂಟೆನ್ಸ್ ಬರ್ದೇನಿ. ಡೂ ಯು ಥಿಂಕ್ ಆಲ್ ದ ಸಬ್ಜೆಕ್ಟ್ಸ್ ಆರ್ ನೌನ್ಸ್ ಆರ್ ಪ್ರೊನೌನ್ಸ್ ಅಂತ ತೊಗೊಂಡೇನಿ. ಬಟ್ ಇನ್ ರಿಯಲ್ನಾಗ, ಆ್ಯಕ್ಚುಲ್ನಾಗ ಇದು ಇರೋದಿಲ್ಲ. ಸೊ ಒಂದು ಸೆಂಟೆನ್ಸಲ್ಲಿ ಮೊದಲಿಗೆ ಬಂತಪ್ಪ ಅಂದ್ರೆ ಎಲ್ಲವೂ ಸಬ್ಜೆಕ್ಟ್ಗಳು ಇರೋಕ್ಕೆ ಸಾಧ್ಯನೇ ಇಲ್ಲ. They can be only subjects
ಓಕೆ, ಬಟ್ ದೇ ನೀಡ್ ಟು ಡೂ ದ ಆ್ಯಕ್ಷನ್ಸ್ ಇನ್ ದ ಸೆಂಟೆನ್ಸಸ್. ಅಂದರೆ ವಾಕ್ಯಗಳಲ್ಲಿ ಈ ನೌನ್ಸ್ಗಳು, ಪ್ರೊನೌನ್ಸ್ಗಳು, ಸ್ಥಳಗಳು ಏನದಾವಲ್ಲ, ಇವೆಲ್ಲ ಒಂದು ವಾಕ್ಯದಲ್ಲಿ ಒಂದು ಆ್ಯಕ್ಷನ್ಗೆ ಒಳಗಾಗಿರ್ತೈತಿ ಅಂತಂದಾಗ ಮಾತ್ರ ನಾವು ಅದನ್ನ ಸಬ್ಜೆಕ್ಟ್ ಅಂತ ನಾವು ತೊಗೋಬೋದು. ಸರ್, ಇಲ್ಲಿ ಒಂದು ಪದಗಳನ್ನ ಬಳಕೆ ಮಾಡಿಕೊಂಡು ಸೆಂಟೆನ್ಸ್ ಮಾಡ್ತೇವೆ ರೀ, ಅದರೊಳಗೆ ಹೆಂಗೆ ಗುರ್ತಾ ಇಡಬೇಕು ರೀ? ಫಾರ್ ಎಕ್ಸಾಂಪಲ್ ನೋಡಿರಿ, ಇಲ್ಲಿ ನಾನು ಬರ್ದೇನಿ ರಾಮು, ನೆಕ್ಸ್ಟ್ ಈಟ್ಸ್ ಅಂತ ಬರ್ದೇನಿ, ರಾಮು ಈಟ್ಸ್ ಅಂತ ಬರ್ದೆ. ನೆಕ್ಸ್ಟ್ ರೋಮಾ ಗೋಸ್ ಅಂತ ಬರ್ದೆ. ಇದು ನೋಡ್ರಿ, ಇದು ಥರ್ಡ್ ಫಾರ್ಮ್ ಐತಿ, ಒಪ್ತೀನಿ. ರಾಮು ಈಟ್ಸ್ ಅಂತ ಬಂದಾಗ ಇಲ್ಲಿ ಯಾವುದೇ ಥರ ಆಬ್ಜೆಕ್ಟ್ಗಳು ಬರೋದಿಲ್ಲ. ಓಕೆ, ಇದು ಮೊದಲನೇದೇನಪ್ಪ, ಇದು ಎರಡು ಏನದಪ್ಪ ಸಬ್ಜೆಕ್ಟ್ ಅಂತ ಐತಿ. ಆಮೇಲೆ ಇದೆರಡು ಏನೈತಪ್ಪ ಅಂತಂದ್ರೆ ಇದು ವರ್ಬ್ನ್ಯಾಗ ಬರ್ತೈತಿ. ಸೊ ಈ ರೀತಿ ಕೂಡ ಸೆಂಟೆನ್ಸ್ಗಳೇನಕೈತಿ ಕಂಡು ಬರ್ತಾವೆ. ಇದು ಜಾಸ್ತಿ ಇನ್ ಕೇಸ್ ಗೌರ್ಮೆಂಟ್ ಎಕ್ಸಾಮ್ಸ್ ಅದು ಇತ್ತಪ್ಪ ಅಂತಂದರೆ ಈ ರೀತಿ ಕೂಡ ಸೆಂಟೆನ್ಸ್ಗಳನ್ನ ನಿಮ್ಗೆ ಕೇಳ್ತಾರೆ. ಓಕೆ, ಇನ್ನು ನೆಕ್ಸ್ಟ್ ಸಬ್ಜೆಕ್ಟ್ನ ಮತ್ತು ಯಾವ ರೀತಿ ನಾವು ಬಳಕೆ ಮಾಡ್ತೀವಿ ಸೆಂಟೆನ್ಸಲ್ಲಿ ಅಂತಂದ್ರೆ, ಸಬ್ಜೆಕ್ಟ್ ಅನ್ನೋದು ವಾಕ್ಯದಲ್ಲಿ ಒಂದು ಪದ ಮಾತ್ರ ಇರೋದಿಲ್ಲ. ಇದು ಒಂದಕ್ಕಿಂತ ಹೆಚ್ಚು ಪದಗಳು ಕೂಡ ಏನಕೈತಿ ಒಂದು ವಾಕ್ಯನ ಮಾಡೋಕ್ಕೆ ಬಳಕೆ ಮಾಡ್ತೈತಿ. ಸೊ ಸಬ್ಜೆಕ್ಟ್ಸ್ ಕ್ಯಾನ್ ಬಿ ಗ್ರೂಪ್ ಆಫ್ ವರ್ಡ್ಸ್ ಆ್ಯಂಡ್ ದೀಸ್ ಆರ್ ದ ಎಕ್ಸಾಂಪಲ್ಸ್. ಇಲ್ಲಿ ರಾಮು ಆ್ಯಂಡ್ ರೋಹಿತ್ ಆರ್ ಫ್ರೆಂಡ್ಸ್. ಇಲ್ಲಿ ರಾಮು ಮತ್ತು ರೋಹಿತ್ ಅನ್ನೋದು ಇಬ್ಬರ ಹೆಸರು, ಎರಡು ಹೆಸರುಗಳು ಏನೈತಲ್ಲ, ಇದು ಸಬ್ಜೆಕ್ಟ್ಗಳು ಅಂತ ಬರ್ತೈತಿ. ನೆಕ್ಸ್ಟ್ ಮೈ ಬ್ರದರ್ ಮತ್ತು ಐ ಅಂತ ಐತಲ್ಲ, ಇದು ಕೂಡ ಏನಕ್ಕೈತಪ್ಪ ಅಂದ್ರೆ ಎರಡು ಸಬ್ಜೆಕ್ಟ್ಗಳು ಏನಕ್ಕೈತಿ ಬರ್ತೈತಿ. ಮತ್ತು ಇಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಅಂತ ಐತಲ್ಲ, ಮತ್ತು ಅನ್ನೋದು ಒಂದು ಕಂಜಕ್ಷನ್ ಅಂದರೆ ಸಮುಚ್ಚಯಗಳು. ಬಟ್ ಇಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡ ಏನೈತಲ್ಲ, ಇದು ಕೂಡ ಎರಡು ಸಬ್ಜೆಕ್ಟ್ಗಳು. ಸೊ ಈ ಎರಡು ಸಬ್ಜೆಕ್ಟ್ಗಳು ಏನಕ್ಕೈತಿ, ಈ ಎರಡು ಸಬ್ಜೆಕ್ಟ್ಗಳು ಒಂದೇ ವಾಕ್ಯದಲ್ಲಿ ಬರೋದ್ರಿಂದ ಇದಕ್ಕೆ ನಾವು ಏನಂತೇವಿ, ಗ್ರೂಪ್ ಆಫ್ ವರ್ಡ್ಸ್ ಅಂತ ಹೇಳ್ತೇವೆ, ಅಥವಾ ಇಂಗ್ಲೀಷ್ನಲ್ಲಿ ಕಂಪೌಂಡ್ ಸಬ್ಜೆಕ್ಟ್ಗಳು ಅಂತ ಕೂಡ ನಾವು ಹೇಳ್ತೇವೆ. ಸ್ನೇಹಿತರೆ, ಸಬ್ಜೆಕ್ಟ್ಗಳ ಬಗ್ಗೆ ಅಂತೂ ನಿಮ್ಗೆ ಐಡಿಯಾ ಸಿಕ್ತು. ಇನ್ನು ಆಬ್ಜೆಕ್ಟ್ಗಳ ಬಗ್ಗೆ ನಾವು ಮಾತಾಡೋಣ. ನಮ್ಮ ಮಾತೃಭಾಷೆಯಲ್ಲಿ ನಾವು ಅದನ್ನ ಕರ್ಮ ಅಂತ ನಾವು ಕರಿತೀವಿ. ಸೊ ಈ ಆಬ್ಜೆಕ್ಟ್ ಹೆಂಗೆ ಕೆಲಸ ಮಾಡ್ತೈತಿ, ಒಂದು ವಾಕ್ಯದಲ್ಲಿ ನಾವೇನಪ್ಪ ಅಂತಂದ್ರೆ ಒಂದು ವಸ್ತು ಇರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಇರ್ಬೋದು, ಅಥವಾ ಒಂದು ಸರ್ವನಾಮ ಇರ್ಬೋದು, ಅದೇನಕ್ಕೈತಿ ಆ್ಯಕ್ಷನ್ಗೆ ಒಳಗಾಗಿರ್ತೈತಿ. ಅಂದ್ರೆ ಒಂದು ಪ್ರಭಾವ, ಆ ಒಂದು ಕರ್ಮ ಹೇಳಿದ್ನಲ್ಲ, ವ್ಯಕ್ತಿ, ವಸ್ತು ಅಥವಾ ಒಂದು ಪ್ರನೌನ್, ಅದ್ರ ಮ್ಯಾಗ ಪ್ರಭಾವ ಬೀರಿರ್ತೈತಿ. ಅದಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ನಾವು ಆಬ್ಜೆಕ್ಟ್ ಅಂತ ನಾವು ಕರಿತೇವೆ. ಓಕೆನಾ? ನೆಕ್ಸ್ಟ್ ಆಬ್ಜೆಕ್ಟ್ಗಳ ಬಗ್ಗೆ ನೀವು ಕಲ್ತಿರಿ. ಒಂದು ಸಿಂಪಲ್ ಎಕ್ಸಾಂಪಲ್ ನಾನು ತೊಗೊಳ್ತೇನೆ ನೋಡ್ರಿ. ಓಕೆ, ಇಲ್ಲಿ ನಾನು ಬರಿತೇನೆ ಪ್ರಜ್ವಲ್ ಈಟ್ಸ್ ಆ್ಯನ್ ಆರೆಂಜ್. ಪ್ರಜ್ವಲ್ ಈಟ್ಸ್ ಆ್ಯನ್ ಆರೆಂಜ್ ಅಂತ ನಾನು ತೊಗೊಂಡಾಗ ಇಲ್ಲಿ ನೋಡ್ರಿ, ಸಬ್ಜೆಕ್ಟ್ ಅನ್ನೋದು ಪ್ರಜ್ವಲ್, ಇಲ್ಲಿ ಈಟ್ಸ್ ಅನ್ನೋದು ಒಂದು ವರ್ಬ್, ಆಮೇಲೆ ಇಲ್ಲಿ ಏನೈತಿ ಆ್ಯನ್ ಆರೆಂಜ್ ಅಂತ ಏನು ಬಂದೈತಲ್ಲ, ಇದೇನಪ್ಪ ಅಂದ್ರೆ ಒಂದು ಆಬ್ಜೆಕ್ಟ್. ಒಪ್ತೀರಿ? ಕರೆಕ್ಟ್. ಇಲ್ಲಿ ಏನು ನೀವು ತಿಳ್ಕೊತೀರಪ್ಪ ಅಂತಂದ್ರೆ, ಆಬ್ಜೆಕ್ಟ್ ಅಂತ ಬಂದಾಗ ಇಲ್ಲಿ ಆ್ಯನ್ ಆರೆಂಜ್, ಈ ಆರೆಂಜ್ ಮ್ಯಾಗ ಏನೈತಿ ಪ್ರಭಾವ ಬೀಳಾಕತ್ತೈತಿ. ಎದ್ರ ಪ್ರಭಾವ ಬೀಳಾಕತ್ತೈತಿ? ಆ ಒಂದು ಹಣ್ಣು ತಿನ್ನಲ್ಪಡುತ್ತಿದೆ ಅಂದ್ರೆ ಆ ಒಂದು ಪ್ರಭಾವ ಇದ್ರ ಮ್ಯಾಗ ಐತಿ, ಹಣ್ಣಿನ ಮ್ಯಾಗ ಐತಿ. ಹಣ್ಣು ಅವು ಪ್ರಜ್ವಲನ್ ನಾವೇನಕೈತಿ ತಿನ್ನುತ್ತಾನೆ. ಸೊ ಪ್ರಭಾವ ಹಣ್ಣಿನ ಮ್ಯಾಗ ಬಿತ್ತಿಲ್ಲೋ, ಅದಕ್ಕೆ ನಾವು ಆಬ್ಜೆಕ್ಟ್ಸ್ ಅಂತ ನಾವು ಅಂತೇವೆ. ಓಕೆ, ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಆಬ್ಜೆಕ್ಟ್ ನಾವು ಹೆಂಗೆ ಬಳಕೆ ಮಾಡ್ತೇವೆ. ಒಂದು ವಾಕ್ಯದಲ್ಲಿ ಆಬ್ಜೆಕ್ಟ್ಗಳನ್ನು ನಾವು ಡೈರೆಕ್ಟ್ ಆಗಿನೂ ಬಳಕೆ ಮಾಡ್ತೇವೆ, ಇಂಡೈರೆಕ್ಟ್ ವೇನ್ಯಾಗೂ ನಾವು ಬಳಕೆ ಮಾಡ್ತೇವೆ. ಸೊ ಡೈರೆಕ್ಟ್ ವೇದಾಗ ಆಬ್ಜೆಕ್ಟ್ ಹೆಂಗಿರ್ತೈತಿ, ಇಂಡೈರೆಕ್ಟ್ ವೇನ್ಯಾಗ ಆಬ್ಜೆಕ್ಟ್ಸ್ ಹೆಂಗಿರ್ತಾವೆ, ಅದೊಂದು ಎಕ್ಸಾಂಪಲ್ ನೋಡೋಣ. ಡೈರೆಕ್ಟ್ ಆಬ್ಜೆಕ್ಟ್ಸ್ ಆಮೇಲೆ ಇಂಡೈರೆಕ್ಟ್ ಆಬ್ಜೆಕ್ಟ್ಸ್ ನೋಡ್ರಿ, ಎರಡು ಎಕ್ಸಾಂಪಲ್ಸ್ ಇಲ್ಲಿ ಬರ್ತೇನೆ. ಐ ಗೇವ್ ನೋಟ್ಸ್, ಇಲ್ಲಿ ನಾನು ನೋಟ್ಸನ್ನು ಕೊಡಕತ್ತೇನೆ, ಇಲ್ಲಿ ಡೈರೆಕ್ಟಾಗಿ ಐತಿ, ಇಲ್ಲಿ ಯಾರಿಗೂ ಬೆನಿಫಿಟ್ ಅಂತಿಲ್ಲ, ನಾ ಯಾರಿಗೆ ಬೇಕಾದವ್ರಿಗೆ ಕೊಡ್ಬೋದು. ಎಕ್ಸಾಂಪಲ್ ನೀವು ಹೇಳ್ಬೋದು ಐ ವಾಚ್ ಯೂಟ್ಯೂಬ್ ವಿಡಿಯೋಸ್ ಅಂತ ಅಂತೀರಿ, ನೀವು ಡೈರೆಕ್ಟಾಗಿ ಹೇಳಕತ್ತೀರಿ ನೀವು ಯೂಟ್ಯೂಬನ್ನು ನೀವು ನೋಡಕತ್ತೀರಿ ಅಂಥೇಳಿ. ಅಥವಾ ನಿಮ್ಮ ತಮ್ಮನೋ ಅಥವಾ ನಿಮ್ಮ ತಂಗಿನೋ ಆಟ ಆಡಕತ್ತಾರ, ಅದಕ್ಕೇನಂತೀರಿ ಮೈ ಬ್ರದರ್ ಈಸ್ ಪ್ಲೇಯಿಂಗ್ ಅನ್ಬೋದು, ಅಥವಾ ಮೈ ಸಿಸ್ಟರ್ ಪ್ಲೇಸ್ ಖೋಖೋನು ಕೂಡ ಅಂತ ಹೇಳ್ಬೋದು. ಇದು ಡೈರೆಕ್ಟ್ ವೇನ್ಯಾಗ ಬಂತು. ಅದೇ ಎಕ್ಸಾಂಪಲ್ಸ್ಕೊಂಡು ಬೇರೆ ಕೊಟ್ಟು ನೋಡ್ರಿ. ಶಿ ರೈಟ್ಸ್ ನಾವೆಲ್ಸ್. ನೆಕ್ಸ್ಟ್ ರಾಮು ಈಟ್ಸ್ ಬನಾನಾ, ಅರುಣ್ ಸರ್ ಟೀಚರ್ಸ್. ಹೌದಲ್ಲ, ಈ ರೀತಿ ಡೈರೆಕ್ಟಾಗಿ ಬಂತಿದೆ. ಐ ಹೋಪ್ ನಿಮ್ಗೆ ತಿಳಿಯತೈತಿ ಅಂತ ಅನ್ಕೊಂಡಿರ್ತೇನೆ. ನೆಕ್ಸ್ಟ್ ಇಂಡೈರೆಕ್ಟ್ ವೇನ್ಯಾಗ ಐ ಗೇವ್ ಮೈ ಕಾರ್ ಕೀ ಟು ಮೈ ಸ್ಟೂಡೆಂಟ್. ಇದರ ಅರ್ಥ ಏನಪ್ಪ ಅಂತಂದ್ರೆ, ನಾನು ನನ್ನ ಕಾರ್ ಕೀಯನ್ನು ನನ್ನ ವಿದ್ಯಾರ್ಥಿಗೆ ಕೊಟ್ಟೆನು. ಇಲ್ಲಿ ಬೆನಿಫಿಟ್ನ ಯಾರು ಪಡ್ಯಾಕತ್ತಾರಪ್ಪ? ನಾನಲ್ಲ, ನನ್ನ ವಿದ್ಯಾರ್ಥಿಗೆ ಬೆನಿಫಿಟ್ ಸಿಗತೈತಿ. ಏನು ಬೆನಿಫಿಟ್ ಸಿಗತೈತಿ? ಕಾರ್ ಕೀ ಸಿಗಾಕತ್ತೈತಿ. ಅವ್ನು ಚೈನಿ ಮಾಡ್ತಾನೆ ಕಾರ್ ಕೀ ತೊಗೊಂಡು, ಓಕೆ, ಅದು ಸೆಕೆಂಡರಿ, ಅದ್ರ ಬೆನಿಫಿಟ್ ಸಿಗ್ತಿಲ್ಲ ಅದೇ ರೀತಿ. ನೆಕ್ಸ್ಟ್ ನೋಡ್ರಿ, ಮೈ ಫಾದರ್ ಗಿಫ್ಟೆಡ್ ಮೀ ಎ ಕಾರ್. ನನ್ನ ತಂದೆ ನನಗೆ ಒಂದು ಕಾರನ್ನು ಗಿಫ್ಟ್ ಮಾಡಿದ್ರಪ್ಪ. ಓಕೆನಾ? ಸೊ ಅಲ್ಲಿ ಬೆನಿಫಿಟ್ ಯಾರು ಸಿಕ್ತ? ಪಾಪ ನಮ್ಮ ತಂದೆ ಕಷ್ಟಪಟ್ಟು ಕಾರ್ ತೊಗೊಂಡ್ರು, ಅದನ್ನ ನನಗೆ ಗಿಫ್ಟ್ ಮಾಡಿದ್ರು, ಬೆನಿಫಿಟ್ ನಂಗೆ ಸಿಕ್ತಿಲ್ಲ. ಸೊ ಡೈರೆಕ್ಟ್ ಆಬ್ಜೆಕ್ಟ್ಸ್ಗಳಲ್ಲಿ ಸಿಂಪಲ್, ಐ ಕ್ಲೀನ್ ದ ಕ್ಲಾಸ್ ರೂಮ್. ಸೊ ಕ್ಲಾಸ್ ರೂಮನ್ನು ನಾನು ಸ್ವಚ್ಛ ಮಾಡಿದೆ.
ಐ ಗೇವ್ ಚಾಕ್ಲೇಟ್ಸ್, ನಾನು ಚಾಕ್ಲೇಟ್ಸ್ಗಳನ್ನ ಕೊಟ್ಟೆ. ಐ ಗೇವ್ ನೋಟ್ಸ್, ನಾನು ನೋಟ್ಸ್ಗಳನ್ನ ಕೊಟ್ಟೆ. ಆದರೆ ಇಲ್ಲಿ ನನ್ನ ಮುಂದೆ ಇನ್ನೊಂದು ಆಬ್ಜೆಕ್ಟ್ ಅಂದ್ರೆ ಆಬ್ಜೆಕ್ಟ್ ಜೊತೆ ನಾ ಏನಾರಪ್ಪ ಸಬ್ಜೆಕ್ಟ್ಗಳನ್ನ ಬಳಕೆ ಮಾಡಿಬಿಟ್ನಿ, ಅದೇನಕ್ಕೈತಿ ಬೆನಿಫಿಟ್ ಆಗಿಬಿಡ್ತೈತಿ. ಸ್ನೇಹಿತರೆ, ವರ್ಬ್ ಅಂದ್ರೆ ಕ್ರಿಯಾಪದ. ಕ್ರಿಯೆಯನ್ನು ಸೂಚಿಸುವಂಥ ಪದಗಳಿಗೆ ನಾವು ಕ್ರಿಯಾಪದ ಅಂತ ಅಂತೇವೆ. ಎಕ್ಸಾಂಪಲ್, ಆಡುತ್ತಿದ್ದೇನೆ ಅಥವಾ ಕುಣಿಯುತ್ತಿದ್ದೇನೆ. ಐ ರೀಡ್ ಟೆಕ್ಸ್ಟ್ ಬುಕ್ಸ್. ಐ ರೀಡ್ ಟೆಕ್ಸ್ಟ್ ಬುಕ್ಸ್. ಓಕೆ, ನೆಕ್ಸ್ಟ್, ಸೋಮು ವಾಚಸ್ ಮೂವೀಸ್. ಸೊ ಇಲ್ಲಿ ನೋಡ್ರಿ, ಐ ರೀಡ್ ಟೆಕ್ಸ್ಟ್ ಬುಕ್, ಆಮೇಲೆ ಸೋಮು ವಾಚಸ್ ಮೂವೀಸ್. ಇಲ್ಲಿ ಏನು ಕಾಣಿಸ್ತೈತೆಪ್ಪ ಅಂತಂದ್ರೆ, ಇಲ್ಲಿ ರೀಡ್ ಅನ್ನೋದು ಏನಪ್ಪ ಒಂದು ವರ್ಬ್. ಇಲ್ಲಿ ಏನಕ್ಕೈತಿ ವಾಚಸ್ ಅನ್ನೋದು ಕೂಡ ಥರ್ಡ್ ಫಾರ್ಮ್ದ ಒಂದು ವರ್ಬ್. ಸೊ ಈ ರೀತಿ ಏನಕ್ಕೈತಿ ವರ್ಬ್ ಕೂಡ ಏನಕ್ಕೈತಿ ಕೆಲಸ ಮಾಡ್ತೈತಿ ಒಂದು ಸೆಂಟೆನ್ಸ್ಗಳಲ್ಲಿ. ಈ ವರ್ಬ್ ಕೆಲಸ ಏನೈತಿ ಎಂತೈತಿ ಇದನ್ನೇನಕ್ಕೈತಿ ಹೇಳ್ತೈತಿ. ಸೊ ಸಬ್ಜೆಕ್ಟ್ ಆಬ್ಜೆಕ್ಟ್ ವರ್ಬ್ದಲ್ಲಿ ಏನಕ್ಕೈತಿ ಸಬ್ಜೆಕ್ಟ್ ಅನ್ನೋದು ಯಾವತ್ತು ಯಾರು, ಹೂ, ಯಾರು ಅಂತ ಹೇಳ್ತೈತಿ. ಆಬ್ಜೆಕ್ಟ್ ಅನ್ನೋದು ಯಾರ ಮೇಲೆ ಆ್ಯಕ್ಷನ್ ಬೀಳಾಕತೈತಿ ಅದು ಹೇಳ್ತೈತಿ. ವರ್ಬ್ ಅಂತಂದ್ರೆ ಅಲ್ಲಿ ಏನಾಗತೈತಿ, ಕ್ರಿಯೆ ಏನಾಗತೈತಿ ಅಂತ ಹೇಳ್ತೈತಿ. ಎವ್ರಿ ಕಂಟ್ರಿ ಹ್ಯಾಸ್ ದೇರ್ ಓನ್ ಟ್ರಾಫಿಕ್ ರೂಲ್ಸ್. ಸಮ್ ಡ್ರೈವ್ಸ್ ರೈಟ್ ಸೈಡ್, ಸಮ್ ಡ್ರೈವ್ಸ್ ಲೆಫ್ಟ್ ಸೈಡ್, ಬಟ್ ಇನ್ ಇಂಗ್ಲಿಷ್ ವರ್ಬ್ ಡ್ರೈವ್ಸ್ ಇನ್ ದ ಮಿಡಲ್ ಆಫ್ ದ ಸೆಂಟೆನ್ಸಸ್. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದಂಥ ಕಾನ್ಸೆಪ್ಟ ನಿಮ್ಗೆ ತಿಳಿದೈತಿ ಅಂತ ನಾನು ಅಂದ್ಕೊಂಡಿರ್ತೇನೆ. ಸೊ ನಿಮ್ಗೆ ಅದು ಅನಿಸಿತಪ್ಪ ಅಂತಂದ್ರೆ ಡೆಫಿನೆಟ್ಲಿ ಈ ವಿಡಿಯೋನ ನೀವೇನು ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಅಥವಾ ಯಾರಿಗೆ ನೀಡ್ ಐತಿ ಅವ್ರಿಗಿದನ್ನ ಶೇರ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ವಿಡಿಯೋನ ಕೊನೆ ತನಕ ನೀವು ವಾಚ್ ಮಾಡಿದ್ದಕ್ಕೆ ನಾನು ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ಯುವರ್ ಪ್ರೀಷಿಯಸ್ ಟೈಮ್. ಓಕೆ, ಮುಂದಿನ ವಿಡಿಯೋಗಳಲ್ಲಿ ಸಿಗೋಣ. ಧನ್ಯವಾದ.